ಆ, ಕರ್ನಾಟಕದ ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಪ್ರಮಾಣ ವಚನ ಸ್ವೀಕರಿಸೋ ಟೈಮ್ನಾಗ ಒಂದೆರಡು ಘೋಷಣೆಗಳು ಮಾಡಿದ್ದಾರೆ ಅವರು. ಏನಂದ್ರೆ ಇಷ್ಟ ದಿನ ಬರೀ ಹೆಣ್ಮಕ್ಳಿಗೆ ಅಷ್ಟೇ ಬಸ್ ಫ್ರೀ ಇತ್ತು, ಈಗ ಸ್ಟೂಡೆಂಟ್ಸ್ ಅಂದ್ರೆ ವಿದ್ಯಾರ್ಥಿಗಳಿಗೂ ಬಸ್ ಫ್ರೀ ಅಂತ ಹೇಳಿದ್ದಾರೆ. ಅಂದ್ರೆ ಇದರ ಅರ್ಥ ಅವರು ಬರೀ ಇಷ್ಟ ದಿನ ಹೆಣ್ಮಕ್ಳು ಅಷ್ಟೇ ಹೊಡೆದಾಡ್ತಿದ್ರು, ಇನ್ನು ವಿದ್ಯಾರ್ಥಿಗಳು ಹೊಡೆದಾಡ್ತಾರೆ ಸೀಟ್ ಸಂಬಂಧ. ಆದ್ರೆ ಮತ್ತೆ ಅರ್ಜಿ ಹಾಕಬೇಕು ಅದು ಹಾಕಬೇಕು ಅಂತ ಇದು ಮಾಡಿದ್ದಾರೆ. ಮತ್ತೆ ಅದೊಂದು ಸ್ವಲ್ಪ ಗದ್ದಲ. ಆಮೇಲೆ 56,000 ಉದ್ಯೋಗ ನೇಮಕಾತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದು 56,000 ನೇಮಕಾತಿ ಉದ್ಯೋಗ, ಅವ್ರಿಗೆ ಉದ್ಯೋಗ ಎಲ್ಲಿಂದ ಕೊಡ್ತಾರೆ, ಅವ್ರಿಗೆ ಪೇಮೆಂಟ್ ಎಲ್ಲಿಂದ ಮಾಡ್ತಾರೆ, ಆಮೇಲೆ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಅವ್ರಿಗೆ ಎಲ್ಲಿಂದ ಇದು ಮಾಡ್ತಾರೆ. ಅಂದ್ರೆ ಇವ್ರದ್ದು 3 ವರ್ಷದಿಂದ ಸಿದ್ದರಾಮಯ್ಯ ಅವರು ಏನ್ ಘೋಷಣೆ ಮಾಡಿದ್ರ ಅದ್ರ ಸಂಬಂಧ ಈಗ ಸಾಲ ಮಾಡಿ 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 ಈ ಲೆವೆಲ್ಗೆ ತಗೊಂಡ್ಬಂದಿದ್ದಾರೆ. ಇನ್ನು 2 ವರ್ಷದಾಗ ಇವ್ರು ಇನ್ನು ಏನೇನ್ ತರ್ತಾರೋ ಗೊತ್ತಿಲ್ಲ. ಅಂದ್ರೆ ಇವ್ರು 56,000 ಉದ್ಯೋಗ ನೇಮಕಾತಿ ಅಂತ ಹೇಳಿದ್ದಾರೆ. 2 ವರ್ಷದೊಳಗೆ ಆಗತ್ತಾ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. ಕರ್ನಾಟಕದ ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಪ್ರಮಾಣ ವಚನ ಸ್ವೀಕರಿಸೋ ಟೈಮ್ನಾಗ ಒಂದೆರಡು ಘೋಷಣೆಗಳು ಮಾಡಿದ್ದಾರೆ ಅವರು. ಏನಂದ್ರೆ ಇಷ್ಟ ದಿನ ಬರೀ ಹೆಣ್ಮಕ್ಳಿಗೆ ಅಷ್ಟೇ ಬಸ್ ಫ್ರೀ ಇತ್ತು, ಈಗ ಸ್ಟೂಡೆಂಟ್ಸ್ ಅಂದ್ರೆ ವಿದ್ಯಾರ್ಥಿಗಳಿಗೂ ಬಸ್ ಫ್ರೀ ಅಂತ ಹೇಳಿದ್ದಾರೆ. ಅಂದ್ರೆ ಇದರ ಅರ್ಥ ಅವರು ಬರೀ ಇಷ್ಟ ದಿನ ಹೆಣ್ಮಕ್ಳು ಅಷ್ಟೇ ಹೊಡೆದಾಡ್ತಿದ್ರು, ಇನ್ನು ವಿದ್ಯಾರ್ಥಿಗಳು ಹೊಡೆದಾಡ್ತಾರೆ ಸೀಟ್ ಸಂಬಂಧ. ಆದ್ರೆ ಮತ್ತೆ ಅರ್ಜಿ ಹಾಕಬೇಕು ಅದು ಹಾಕಬೇಕು ಅಂತ ಇದು ಮಾಡಿದ್ದಾರೆ. ಮತ್ತೆ ಅದೊಂದು ಸ್ವಲ್ಪ ಗದ್ದಲ. ಆಮೇಲೆ 56,000 ಉದ್ಯೋಗ ನೇಮಕಾತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದು 56,000 ನೇಮಕಾತಿ ಉದ್ಯೋಗ, ಅವ್ರಿಗೆ ಉದ್ಯೋಗ ಎಲ್ಲಿಂದ ಕೊಡ್ತಾರೆ, ಅವ್ರಿಗೆ ಪೇಮೆಂಟ್ ಎಲ್ಲಿಂದ ಮಾಡ್ತಾರೆ, ಆಮೇಲೆ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಅವ್ರಿಗೆ ಎಲ್ಲಿಂದ ಇದು ಮಾಡ್ತಾರೆ. ಅಂದ್ರೆ ಇವ್ರದ್ದು 3 ವರ್ಷದಿಂದ ಸಿದ್ದರಾಮಯ್ಯ ಅವರು ಏನ್ ಘೋಷಣೆ ಮಾಡಿದ್ರ ಅದ್ರ ಸಂಬಂಧ ಈಗ ಸಾಲ ಮಾಡಿ 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 ಈ ಲೆವೆಲ್ಗೆ ತಗೊಂಡ್ಬಂದಿದ್ದಾರೆ. ಇನ್ನು 2 ವರ್ಷದಾಗ ಇವ್ರು ಇನ್ನು ಏನೇನ್ ತರ್ತಾರೋ ಗೊತ್ತಿಲ್ಲ. ಅಂದ್ರೆ ಇವ್ರು 56,000 ಉದ್ಯೋಗ ನೇಮಕಾತಿ ಅಂತ ಹೇಳಿದ್ದಾರೆ. 2 ವರ್ಷದೊಳಗೆ ಆಗತ್ತಾ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ.